Hi my dear students, welcome back to my channel. So ಇವತ್ತಿನ ಈ ವಿಡಿಯೋ ನಿಮ್ಮ ಫರ್ದರ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್ಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ವಿಡಿಯೋನೇ ಅಂತ ಹೇಳ್ಬೋದು. ಯಾಕೆಂದರೆ ಈಗ ಎಲ್ಲರೂ ಕೂಡ ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮಿನೇಷನ್ಸ್ನ ಕಂಪ್ಲೀಟ್ ಮಾಡಿಕೊಂಡು 25th ಆಫ್ ಫೆಬ್ರವರಿಯಿಂದ ಸ್ಟಾರ್ಟ್ ಆಗುವಂಥ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್ಗೆ ಪ್ರಿಪೇರ್ ಆಗ್ತಿರ್ತೀರ. ಪ್ರೀವಿಯಸ್ ಇಯರ್ ಸೈನ್ಸ್ ಕ್ವೆಶ್ಚನ್ ಪೇಪರ್ ವಾಸ್ ಕ್ವೈಟ್ ಚಾಲೆಂಜಿಂಗ್. ಸಾಕಷ್ಟು ಹೊಸ ಕ್ವೆಶನ್ಗಳಿದೆ. ಸೊ ಇವತ್ತಿನ ಈ ಪೇಪರ್ ನಿಮಗೆ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡೋಕ್ಕೆ ಬರ್ತಿದೆ ಅಂದರೆ ಯು ಆರ್ ರೆಡಿ ಫಾರ್ ಯುವರ್ ಸೈನ್ಸ್ ಎಕ್ಸಾಮಿನೇಷನ್ಸ್. ಸೊ ಹಾಗಾಗಿ ನೀವು ಕೂಡ ನನ್ನ ಜೊತೆ ಈ ಪೇಪರ್ನ ಸಾಲ್ವ್ ಮಾಡ್ತಾ ಬನ್ನಿ. ಸೊ ಯಾವ ರೀತಿ ಕ್ವೆಶನ್ಸ್ನ ಪ್ರೀವಿಯಸ್ ಇಯರ್ ಎಕ್ಸಾಮ್ಸಲ್ಲಿ ಕೇಳಿದರೆ ಹೇಗೆ ಈ ಕ್ವೆಶನ್ಸ್ನ ಸಾಲ್ವ್ ಮಾಡಬಹುದು, ನಿಮಗೆ ಡೌಟ್ಸ್ ಇದ್ದರೆ ಅದನ್ನು ಕ್ಲಾರಿಫೈ ಮಾಡ್ಕೊಳ್ಬೋದು, ಜೊತೆಗೆ ನೀವು ಕೂಡ ನನ್ನ ಜೊತೆ ಆನ್ಸರ್ಸನ್ನು ಮಾಡ್ತಾ ಬರ್ಬೋದು. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ಕ್ಲಾಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಐ ವೆಲ್ಕಮ್ ಈಚ್ ಆ್ಯಂಡ್ ಎವ್ರಿ ಒನ್ ಟು ಟುಡೇಸ್ ಕ್ಲಾಸ್. ಸೊ ನೀವು ಕೂಡ ಆನ್ಸರ್ಸ್ ಮಾಡ್ತಾ ಬನ್ನಿ, ಆನ್ಸರ್ಸ್ ತಪ್ಪಾದರೆ ಕರೆಕ್ಟ್ ಕೂಡ ಮಾಡ್ಕೊಳ್ಳಿ. ಎಸ್, let us look at the first question that is given in the chemistry part. So basically ನಾನು ಕೆಮಿಸ್ಟ್ರಿ ಆ್ಯಂಡ್ ಬಯೋ ಡೀಲ್ ಮಾಡೋದ್ರಿಂದ ಸೊ ಕೆಮಿಸ್ಟ್ರಿ ಪೇಪರನ್ನು ನಾನಿಲ್ಲಿ ಸ್ಟಾರ್ಟ್ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿಲ್ಲ, ಯು ಕ್ಯಾನ್ ಜಾಯಿನ್. ಪ್ರತಿದಿನ ಅದರಲ್ಲಿ ಎಕ್ಸಾಮ್ಗೆ ರಿಲೇಟೆಡ್ ಆಗಿ ಅಪ್ಡೇಟ್ಸ್ ಇರುತ್ತೆ. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಈವನ್ ದೆನ್ ಯು ಕ್ಯಾನ್ ಅಪ್ರೋಚ್ ದೇರ್. ಎಸ್, ಕೆಮಿಸ್ಟ್ರಿ ಪಾರ್ಟ್ನ ಫಸ್ಟ್ ಕ್ವೆಶನ್ ವೆರಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೋಡ್ತಾ ಬರೋಣ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಆಕ್ಸಿಡೇಷನ್ ರಿಡಕ್ಷನ್ ಪಾರ್ಟಿಂದ ಐದರ್ ಕ್ವೆಶನ್ ಆನ್ಸರ್ ಪಾರ್ಟಲ್ಲಿ ಅಥವಾ MCQ ಪಾರ್ಟಲ್ಲಿ ಕ್ವೆಶನ್ ಇರುತ್ತೆ ಅಂತ. ನೋಡಿ ಏನು ಕೇಳಿದ್ದಾರೆ, ದ ಸಬ್ಸ್ಟೆನ್ಸ್ ರೆಡ್ಯೂಸ್ಡ್ ಇನ್ ದ ಕೆಮಿಕಲ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಯಾವುದು ರೆಡ್ಯೂಸ್ ಆಗ್ತಿದೆ? ಸೊ ರಿಡಕ್ಷನ್ ಅನ್ನೋದ್ರ ಬಗ್ಗೆ ನಾವೀಗ ಕರೆಕ್ಟಾಗಿ ತಿಳ್ಕೋಬೇಕು. ಸೊ ರಿಡಕ್ಷನ್ ಅಂದರೆ ಏನು? ರಿಡಕ್ಷನ್ ಈಸ್ ನಥಿಂಗ್ ಬಟ್ ರಿಮೂವಲ್ ಆಫ್ ಆಕ್ಸಿಜನ್ ಆ್ಯಂಡ್ ಅಡಿಷನ್ ಆಫ್ ಹೈಡ್ರೋಜನ್. ದಿಸ್ ಈಸ್ ವಾಟ್ ಕಾಲ್ಡ್ ಆಸ್ ರಿಡಕ್ಷನ್. ನಿಮಗೆ ಎಷ್ಟೇ ಕ್ಲಾರಿಟಿ ಇದ್ರೂ ಕೂಡ ಕಾನ್ಸೆಪ್ಟ್ಸ್ ಮೇಲೆ ಒಂದ್ಸತಿ ನೀವು ಬರ್ಕೊಂಡ್ರೆ ನೀವು ಮಿಸ್ಟೇಕ್ ಇಲ್ಲದೆ ಆನ್ಸರ್ಸ್ನ ಮಾಡ್ಬೋದು. ಸೊ ದಟ್ ಈಸ್ ದ ರೀಸನ್ ನಾನು ನಿಮ್ಗೆ ಯಾವಾಗಲೂ ಗೈಡ್ ಮಾಡ್ತೀನಿ. ಸೊ ರಿಡಕ್ಷನ್ ಅಂದರೆ ಏನು ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಈ ಇಕ್ವೇಶನ್ ಕಾಪರ್ ಆಕ್ಸೈಡ್ ಕಂಬೈನ್ ವಿತ್ ಹೈಡ್ರೋಜನ್ ಟು ಫಾರ್ಮ್ ಕಾಪರ್ ಆ್ಯಂಡ್ ವಾಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದಾಗಿ ಆನ್ಸರ್ಸ್ ಯಾವಾಗಲೂ ಕೂಡ ರಿಯಾಕ್ಟೆಂಟ್ ಸೈಡಲ್ಲೇ ಇರುತ್ತೆ. ಇದನ್ನು ಸಾಕಷ್ಟು ಬಾರಿ ನಿಮಗೆ ಹೇಳಿದ್ದೀನಿ. ಸೊ ಇಲ್ಲಿರುವಂಥ ಕಾಪರ್ ಆಕ್ಸೈಡ್ ಏನಾಗ್ತಿದೆ ನೋಡಿ, ಕಾಪರ್ ಆಕ್ಸೈಡಲ್ಲಿ ಆಕ್ಸಿಜನ್ನ ನಾವು ಮಾತ್ರ ಟಚ್ ಮಾಡಬಹುದು. ಓಕೆ, ಆಕ್ಸಿಜನ್ ಮತ್ತು ಹೈಡ್ರೋಜನನ್ನು ಮಾತ್ರ ಟಚ್ ಮಾಡುವಂಥ ರೈಟ್ಸ್ ನಮಗೆ ಈ ರೆಡಾಕ್ಸ್ ರಿಯಾಕ್ಷನ್ಸಲ್ಲಿ ಇರುತ್ತೆ. ಸೊ ಇಲ್ಲಿ ನಾವು ಆಕ್ಸಿಜನ್ನ ರಿಮೂವ್ ಮಾಡಿದ್ರೆ ಕಾಪರಿಂದ ಏನಾಗುತ್ತೆ, ಕಾಪರ್ ವಿಲ್ ಬಿ ಲೆಫ್ಟ್ ಔಟ್. ಸೊ ಏನಾಗ್ತಾ ಇದೆ, ಆಕ್ಸಿಜನ್ ಈಸ್ ರಿಮೂವ್ಡ್ ಅಂದರೆ ರಿಮೂವಲ್ ಆಫ್ ಆಕ್ಸಿಜನ್ ಆಗ್ತಾ ಇದೆ. ಸೊ ರಿಮೂವಲ್ ಆಫ್ ಆಕ್ಸಿಜನ್ ಇಸ್ ಕಾಲ್ಡ್ ರಿಡಕ್ಷನ್. ಸೊ ಕಾಪರ್ ಆಕ್ಸೈಡ್ ಏನಾಗ್ತಾ ಇದೆ, ರೆಡ್ಯೂಸ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಹೈಡ್ರೋಜನ್ ಏನಾಗ್ತಾ ಇದೆ ನೋಡಿ, ಹೈಡ್ರೋಜನ್ ಈಸ್ ಆಡೆಡ್ ಬೈ ಆಕ್ಸಿಜನ್. ಸೊ ಹೈಡ್ರೋಜನ್ ಏನಾಗ್ತಾ ಇದೆ, ಆಕ್ಸಿಡೈಸ್ ಆಗ್ತಿದೆ. ಸೊ ಕ್ಲಾರಿಟಿ ಸಿಕ್ತಲ್ವಾ? ಸೊ ನೀವು ಆನ್ಸರ್ ಮಾಡಬೇಕಾಗ್ತಿರೋದು ದ ಸಬ್ಸ್ಟೆನ್ಸ್ ವಿಚ್ ಇಸ್ ರೆಡ್ಯೂಸ್ಡ್. ಯಾವುದು ರೆಡ್ಯೂಸ್ ಆಗ್ತಿದೆ? ಸೊ ಇಟ್ ಇಸ್ ನನ್ ಅದರ್ ದೆನ್ ಕಾಪರ್ ಆಕ್ಸೈಡ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವೆಶನ್, ದ ಕರೆಕ್ಟ್ ಸ್ಟ್ರಕ್ಚರ್ ಆಫ್ ಬೆನ್ಝೀನ್. ಸೊ ಬೆನ್ಝೀನ್ ಫಾರ್ಮುಲಾ ಬರ್ಕೊಳ್ಳೋಣ ಫಸ್ಟು. ಬೆನ್ಝೀನ್ ಫಾರ್ಮುಲಾ ಬಂದು C6H6. ನೀವು ಕೂಡ ಟ್ರೈ ಮಾಡಿ ಇದಕ್ಕೆ ಆನ್ಸರ್ ಮಾಡೋಕ್ಕೆ. ಇಲ್ಲಿ 4 ಸ್ಟ್ರಕ್ಚರ್ ಇದೆ. ಬೆನ್ಝೀನ್ ಸ್ಟ್ರಕ್ಚರ್ ಬರೆದಾಗ ನಾವೇನಾಗುತ್ತೆ, ಸೊ ಬೆನ್ಝೀನ್ ಸ್ಟ್ರಕ್ಚರಲ್ಲಿ ನಮಗೆ ನೋಡಿ ಈ ರೀತಿ ಸ್ಟ್ರಕ್ಚರ್ ಬರುತ್ತೆ. ಈ ರೀತಿ ಸ್ಟ್ರಕ್ಚರ್ ಬಂದಾಗ ಏನಾಗುತ್ತೆ, 6 ಕಾರ್ಬನ್ಸ್ ಇರುತ್ತೆ. ಸೊ ನಾವಿಲ್ಲಿ ಕ್ಲೋಸ್ ಸ್ಟ್ರಕ್ಚರ್ ಬರೆದಿರೋದ್ರಿಂದ ಕಾರ್ಬನ್ ಸ್ಪೆಸಿಫೈ ಮಾಡ್ಬೋದು, ಮಾಡ್ದೇನೂ ಇರ್ಬೋದು. ನೋಡಿ ಇಲ್ಲಿ ಎಲ್ಲೂ ಕಾರ್ಬನ್ ಸ್ಪೆಸಿಫೈ ಮಾಡಿಲ್ಲ. ಸೊ ಬಟ್ ಇಲ್ಲಿ ಕಾರ್ಬನ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಸೊ ಬೆನ್ಝೀನ್ ಅಂದಾಗ ಏನಿರುತ್ತೆ, ಆಲ್ಟರ್ನೇಟ್ ಸಿಂಗಲ್ ಬಾಂಡ್ ಆ್ಯಂಡ್ ಡಬಲ್ ಬಾಂಡ್. ಸೊ ನಿಮಗೆ ಸ್ಕೂಲಲ್ಲಿ ಹೇಗೆ ಹೇಳ್ಕೊಟ್ಟಿರ್ತಾರೆ, 6 ಕಾರ್ಬನ್ನ ಬರ್ಕೊಳ್ಬೇಕು ಅಂತ ಹೇಳಿರ್ತಾರೆ. ಆ್ಯಂಡ್ ದೆನ್ ಆಲ್ಟರ್ನೇಟ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಬರ್ಕೊಳ್ಳಿ ಅಂತ ಹೇಳಿರ್ತಾರೆ. ಸೊ ಇದು ಸಿಂಗಲ್ ಬಾಂಡ್ ಅಂದರೆ ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಡಬಲ್ ಬಾಂಡ್. ನೆಕ್ಸ್ಟ್ ಹೇಳಿರ್ತಾರೆ ಕಾರ್ಬನ್ ಸುತ್ತ 4 ಬಾಂಡ್ಸ್ ಇರಬೇಕು. ಸೊ 4th ಬಾಂಡನ್ನು ಎಕ್ಸ್ಟೆಂಡ್ ಮಾಡಿದಾಗ ಈ ಆಲ್ ದ 4 ರೀಜನ್ಸ್ನಲ್ಲಿ ನಾವೇನು ಮಾಡ್ತೀವಿ, ಹೈಡ್ರೋಜನನ್ನು ಅಟ್ಯಾಚ್ ಮಾಡ್ತೀವಿ. ದಟ್ ಈಸ್ ವಾಟ್ ವಿಲ್ ಬಿ ಟೋಲ್ಡ್ ಬೈ ಯೋರ್ ಟೀಚರ್ಸ್. ಬಟ್ ಈ ಎಲ್ಲ ಸ್ಟ್ರಕ್ಚರ್ಸಲ್ಲೂ ನೋಡಿ ಈ ಕ್ಲೋಸ್ಡ್ ಎಂಡ್ಸಲ್ಲಿ ಕಾರ್ಬನ್ಸನ್ನು ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ನಾವು ಏನನ್ನು ಐಡೆಂಟಿಫೈ ಮಾಡಬೇಕು, ವಿಚ್ ಸ್ಟ್ರಕ್ಚರ್ ಹ್ಯಾಸ್ ಪರ್ಫೆಕ್ಟ್ ಆಲ್ಟರ್ನೇಟ್ ಸಿಂಗಲ್ ಬಾಂಡ್ ಆ್ಯಂಡ್ ಡಬಲ್ ಬಾಂಡ್. ನೋಡಿ ಇಲ್ಲಿ ಡಬಲ್ ಬಾಂಡ್ಸ್ ಇಲ್ಲ ಸ್ಟ್ರಕ್ಚರ್ ಏನಲ್ಲಿ. ಸೊ ದಿಸ್ ಇಸ್ ನಾಟ್ ಕರೆಕ್ಟ್, ಸೊ ರಾಂಗ್. ಬಿ ನೋಡಿ, ಆಲ್ಟರ್ನೇಟ್ ನೋಡಿ, ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಇದೆ, ಇದು ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಇದೆ, ಸಿಂಗಲ್ ಇದೆ, ಡಬಲ್ ಇದೆ, ಸಿಂಗಲ್ ಆ್ಯಂಡ್ ಡಬಲ್ ಕೂಡ ಇದೆ. ಬಟ್ ಎಲ್ಲ ಕಡೆ ನೋಡಿ 6 ಹೈಡ್ರೋಜನ್ಸ್ ಇರಬೇಕು. ಬಟ್ ಒಂದು ರೀಜನಲ್ಲಿ ಏನಾಗಿದೆ ಅಂದರೆ ಮೀಥೈಲ್ ಗ್ರೂಪ್ ಇದೆ. ಮೀಥೈಲ್ ಗ್ರೂಪ್ ಡೆಫಿನೆಟ್ಲಿ ಬೆನ್ಸಿಲನ್ ಇರೋದಿಲ್ಲ. ಸೊ ದಿಸ್ ಈಸ್ ಆಲ್ಸೋ ನಾಟ್ ಕರೆಕ್ಟ್. ಆ್ಯಂಡ್ ಇಲ್ಲಿ ನೋಡಿ
ಡಬಲ್ ಬಾಂಡ್ ಇದೆ, ಸಿಂಗಲ್ ಇದೆ, ಆ್ಯಂಡ್ ಕಂಟಿನ್ಯೂಸ್ ಇಲ್ಲಿ ಸಿಂಗಲ್ ಬಾಂಡೇ ಇದೆ. ಸೊ ಆಲ್ಟರ್ನೇಟ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಇರಬೇಕು. ಸೊ ದಿಸ್ ಈಸ್ ಆಲ್ಸೋ ರಾಂಗ್. ಆ್ಯಂಡ್ ಈ ಸ್ಟ್ರಕ್ಚರ್ನ ಚೆಕ್ ಮಾಡಿ ನೋಡಿ, ಇಲ್ಲಿ 6 ಕಾರ್ಬನ್ಸ್ ಇದೆ ಅಂತ ಅರ್ಥ. ಕಾರ್ಬನ್ಸ್ ಮೆನ್ಷನ್ ಮಾಡಿಲ್ಲ ಅಂದರೂ 6 ಕಾರ್ಬನ್ಸ್ ಇದೆ ಅಂತ. ಆ್ಯಂಡ್ ಈಗ ಸ್ಟ್ರಕ್ಚರ್ ಆಲ್ಟರ್ನೇಟ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಹೊಂದಿದೆಯಾ ಅಂತ ನೋಡೋಣ. ನೋಡಿ, ಇಲ್ಲಿ ಸಿಂಗಲ್ ಬಾಂಡ್ ಆದರೆ ಇಲ್ಲಿ ಡಬಲ್ ಬಾಂಡ್ ಇದೆ, ಸಿಂಗಲ್ ಡಬಲ್ ಇದೆ, ಸಿಂಗಲ್ ಆ್ಯಂಡ್ ಡಬಲ್ ಇದೆ. ಪರ್ಫೆಕ್ಟ್ಲಿ ಮ್ಯಾಚ್ ಆಗ್ತಿದೆ. ಆ್ಯಂಡ್ ನೋಡಿ 6 ಹೈಡ್ರೋಜನ್ಸ್ ಇರಬೇಕು. 1 2 3 4 5 6 ಹೈಡ್ರೋಜನ್ಸ್ ಕೂಡ ಇದೆ. ಸೊ ವಿಚ್ ಇಸ್ ದ ರೈಟ್ ಆನ್ಸರ್? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವೆಶನ್. ಐ ಥಿಂಕ್ ಇದು ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವೆಶನ್ ನೋಡಿ, 16th ಕ್ವೆಶನ್ ಬಂದು ಈ ಕಾನ್ಸೆಪ್ಟ್ ಅಂದರೆ ಈ ಚಾಪ್ಟರ್ ಡಿಲೀಟ್ ಮಾಡಿರೋದ್ರಿಂದ ಐ ಆಮ್ ಗೋಯಿಂಗ್ ಟು ಸ್ಕಿಪ್ ದಿಸ್ ಕ್ವೆಶನ್. ಸೊ ನಿಮಗೆ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಇಲ್ಲ. ಸೊ ಆ ಚಾಪ್ಟರ್ಗೆ ಇರುವಂಥ ಕ್ವೆಶನ್ಸ್ನ ನಾನಿಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡೋದನ್ನ ಅವಾಯ್ಡ್ ಮಾಡ್ತೀನಿ. ಸೊ ಅಪಾರ್ಟ್ ಫ್ರಮ್ ದಟ್ ಬೇರೆ ಎಲ್ಲ ಕೆಮಿಸ್ಟ್ರಿ ಚಾಪ್ಟರ್ಸನ್ನು ಕೂಡ ನಾವು ನೋಡ್ತಾ ಬರೋಣ. ನೆಕ್ಸ್ಟ್ ಕ್ವೆಶನ್ ಬಂದು ಫ್ರಮ್ ದ ಲೆಸನ್ ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್. ವೆನ್ ಬ್ಲೂ ಆ್ಯಂಡ್ ರೆಡ್ ಲಿಟ್ಮಸ್ ಪೇಪರ್ ಆರ್ ಡಿಪ್ಡ್ ಸೆಪರೇಟ್ಲಿ. ಸಿ ನೋಡಿ, ಕ್ವೆಶನ್ ಓದಬೇಕಾದ್ರೆ ಮಕ್ಕಳ ಅನಲೈಸ್ ಮಾಡಿ ಏನು ಹೇಳ್ತಾ ಇದ್ದಾರೆ. ಒಂದು ಬ್ಲೂ ಲಿಟ್ಮಸ್ ಪೇಪರ್ ಆ್ಯಂಡ್ ರೆಡ್ ಲಿಟ್ಮಸ್ ಪೇಪರ್ ಇದೆ. ಸೊ ಲೆಟ್ ಅಸ್ ರೈಟ್. ಈಗ ಇದನ್ನು ರೆಡ್ ಲಿಟ್ಮಸ್ ಪೇಪರ್ ಅಂತ ಅನ್ಕೊಳ್ಳೋಣ. ಸೊ ವಾಟ್ ಡು ವಿ ಹ್ಯಾವ್? ವಿ ಹ್ಯಾವ್ ಅ ರೆಡ್ ಲಿಟ್ಮಸ್ ಪೇಪರ್ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಅ ಬ್ಲೂ ಲಿಟ್ಮಸ್ ಪೇಪರ್. ವಿ ಹ್ಯಾವ್ ಅ ಬ್ಲೂ ಲಿಟ್ಮಸ್ ಪೇಪರ್. ಓಕೆ, 2 ಲಿಟ್ಮಸ್ ಪೇಪರ್ ನಮ್ಮ ಹತ್ರ ಇದೆ. ಈ ಪೇಪರ್ಸನ್ನು ಸೊ ಏನು ಹೇಳ್ತಾ ಇದ್ದಾರೆ, ಆರ್ ಡಿಪ್ಡ್ ಸಪರೇಟ್ಲಿ ಇನ್ ಬೋತ್ ಆಫ್ ದ ಗಿವನ್ ಸೊಲ್ಯೂಷನ್ಸ್. ವಾಟ್ ಚೇಂಜಸ್ ಕ್ಯಾನ್ ಬಿ ಅಬ್ಸರ್ವ್ಡ್ ಇನ್ ಆ್ಯಂಡ್ ಗಿವ್ ರೀಸನ್ ಅಂತ ಹೇಳ್ತಾ ಇದ್ದಾರೆ. ಸೊ ಸೊಲ್ಯೂಷನ್ಸ್ ಯಾವುದಿದೆ? ಸೊಲ್ಯೂಷನ್ ಎಕ್ಸ್ ಬಂದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಸೊಲ್ಯೂಷನ್ ವೈ ಬಂದು ಅಸಿಟಿಕ್ ಆಸಿಡ್ ವಿಚ್ ಈಸ್ ಒನ್ ಆಫ್ ದ ವೀಕ್ ಆಸಿಡ್. ಅಸಿಟಿಕ್ ಆಸಿಡ್ ಅನ್ನೋದು ಏನಾಗಿದೆ? ಇಟ್ ಈಸ್ ಅ ವೀಕ್ ಆಸಿಡ್. ಲೆಟ್ ಅಸ್ ನೌ ಟೇಕ್ ಸೊಲ್ಯೂಷನ್ ಎಕ್ಸ್. ಸೊಲ್ಯೂಷನ್ ಎಕ್ಸ್ ಅನ್ನೋದೇನು? ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ MgOH ಟ್ವೈಸ್ ಏನಿದೆ? OH ಇದೆ. ವಾಟ್ ಈಸ್ ದಿಸ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್? ಬೇಸ್ ಅಲ್ವಾ? ಕರೆಕ್ಟ್ ಅಲ್ವಾ? ಸೊ ನೀವೇನು ಬರಿಬೇಕು ಈಗ? ಈ ರೆಡ್ ಆ್ಯಂಡ್ ಬ್ಲೂ ಲಿಟ್ಮಸ್ ಪೇಪರ್ ಎರಡನ್ನೂ ಕೂಡ ಮೆಗ್ನೀಷಿಯಂ ಹೈಡ್ರಾಕ್ಸೈಡಲ್ಲಿ ಡಿಪ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಇದು ಬೇಸ್ ಅಲ್ವಾ? ಸೊ ಬೇಸ್ ಆಗಿರೋದ್ರಿಂದ ಏನಾಗುತ್ತೆ, ಯುವರ್ ರೆಡ್ ಲಿಟ್ಮಸ್ ಪೇಪರ್ ವಿಲ್ ಚೇಂಜ್ ಇಟ್ಸ್ ಕಲರ್ ಟು ಬ್ಲೂ and your blue litmus paper remain as blue only. Red blue ಆಗುತ್ತೆ, blue ಆಗೇ ಉಳ್ಕೊಳ್ಳುತ್ತೆ. Why? Because this solution is base. ಇನ್ನೊಂದು ಬೀಕರ್ ತಗೊಳ್ಳಿ. ಇನ್ನೊಂದು ಬೀಕರಲ್ಲೂ ಕೂಡ ಬ್ಲೂ ಲಿಟ್ಮಸ್ ಪೇಪರ್ ಆ್ಯಂಡ್ ರೆಡ್ ಲಿಟ್ಮಸ್ ಪೇಪರ್ನ ನೀವು ಡಿಪ್ ಮಾಡಿ. ವಾಟ್ ಈಸ್ ದ ಅದರ್ ಬೀಕರ್? ದ ಅದರ್ ಬೀಕರ್ ಈಸ್ ಆಲ್ ಅಬೌಟ್ ಅಸಿಟಿಕ್ ಆಸಿಡ್. ಸೊ ಆಸಿಡ್ ಆಗಿರೋದ್ರಿಂದ ಈ ಒಂದು ಸೊಲ್ಯೂಷನಲ್ಲಿ ಲಿಟ್ಮಸ್ ಪೇಪರ್ನ ಡಿಪ್ ಮಾಡಿದಾಗ ಏನಾಗ್ತಾ ಇದೆ? ಸಿ, being acid, this acid change the color of blue litmus paper to red and your red litmus paper remains as red only. ಇದನ್ನ ಡಿಫೈನ್ ಮಾಡಿ. ಓಕೆನಾ? ಸೊ ನಾನು ಎಲ್ಲ ಆನ್ಸರ್ಸನ್ನು ಇಲ್ಲಿ ಬರೆಯೋಕ್ಕಾಗಲ್ಲ ಬಿಕಾಸ್ ಇಟ್ ಟೇಕ್ಸ್ ಮಚ್ ಟೈಮ್. ಕೀ ಆನ್ಸರ್ಸ್ ಬೇಕಾದರೆ ನಾನು ನಿಮಗೆ ಸೊ ಬರೆದು ಶೇರ್ ಮಾಡ್ತೀನಿ. ಬಟ್ ಅನಲೈಸ್ ಮಾಡಿ ಆ್ಯಂಡ್ ಆನ್ಸರ್ ಏನು ಬರಿಬೇಕು ಅಂತ ತಿಳ್ಕೊಳ್ಳಿ. ಕ್ಲಿಯರ್ ಆಯ್ತಲ್ವಾ? ನಿಮ್ಮ ಎಕ್ಸಾಮಲ್ಲಿ ಬರಿಬೇಕು. ಸೊಲ್ಯೂಷನ್ ವೆನ್ ವಿ ಡಿಪ್, ನೋಡಿ ಹೀಗೆ ಬರೀರಿ. ವೆನ್ ವಿ ಡಿಪ್ ದ ರೆಡ್ ಆ್ಯಂಡ್ ಬ್ಲೂ ಲಿಟ್ಮಸ್ ಪೇಪರ್ ಇನ್ ದ ಸೊಲ್ಯೂಷನ್ ಎಕ್ಸ್ which has magnesium hydroxide. Magnesium hydroxide being base, change the color of red litmus paper to blue and the blue color litmus paper remains the same. And solution Y being acetic acid, when we dip both blue and red litmus paper, our blue litmus paper changes to red whereas the red litmus paper remains the same. ಈ ರೀತಿ ಬರಿಬೇಕು. ತುಂಬ ಸಿಂಪಲ್ ಆನ್ಸರ್ ಟು ಗೆಟ್ 2 marks. ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವೆಶನ್. ಅರ್ಥ ಆಯಿತು ಅಲ್ವಾ? ನೋಡಿ, ನೆಕ್ಸ್ಟ್ ಕ್ವೆಶನ್ ಬಂದು ಅಗೇನ್ ಇಟ್ ಈಸ್ ರಿಲೇಟೆಡ್ ಟು ಪೀರಿಯಾಡಿಕ್ ಕ್ಲಾಸಿಫಿಕೇಶನ್. ಸೊ ಇದನ್ನು ನಾನು ಸ್ಕಿಪ್ ಮಾಡ್ತೀನಿ. ಸೊ ನೆಕ್ಸ್ಟ್ ಎಲ್ಲ ಕ್ವೆಶನ್ಸ್ ನಾನು ಏನು ಡಿಸ್ಕಸ್ ಮಾಡ್ತೀನಿ, ದೇ ಆರ್ ಆಲ್ ದೇರ್ ಇನ್ ದ ದಿಸ್ ಇಯರ್ ಕಾನ್ಸೆಪ್ಟ್. ಓಕೆ, ಸೊ ಡೈರೆಕ್ಟಾಗಿ 19th ಕ್ವೆಶನ್ಗೆ ಹೋಗೋಣ. 19th ಕ್ವೆಶನ್ ಏನು ಹೇಳ್ತಾ ಇದೆ ನೋಡಿ. ನೇಮ್ ದ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಯೂಸ್ಡ್ ಇನ್ ದ ರಿಫೈನಿಂಗ್ ಆಫ್ ಕಾಪರ್. ಸೊ ಇದು ಯಾವ ಒಂದು ಚಾಪ್ಟರ್ಗೆ ರಿಲೇಟೆಡ್ ಆಗಿದೆ? ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ವಿ ಹ್ಯಾವ್ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್. ಈ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರಲ್ಲಿ ವಿ ಬೇಸಿಕಲಿ ಯೂಸ್ಡ್ ಅಸಿಡಿಫೈಡ್ ಕಾಪರ್ ಸಲ್ಫೇಟ್. ಏನನ್ನು ಯೂಸ್ ಮಾಡ್ತೀವಿ? ಅಸಿಡಿಫೈಡ್ ಕಾಪರ್ ಸಲ್ಫೇಟ್ ಸೊಲ್ಯೂಷನನ್ನು ಎಲೆಕ್ಟ್ರೋಲೈಟ್ ಆಗಿ ಯೂಸ್ ಮಾಡ್ತೀವಿ. ಸೊ ಯು ಹ್ಯಾವ್ ಟು ರೈಟ್ ನೇಮ್ ದ ಎಲೆಕ್ಟ್ರೋಲೈಟ್ ಅಂದರೆ ಏನು ಬರೀತೀರಾ? ದ ಎಲೆಕ್ಟ್ರೋಲೈಟ್ ಯೂಸ್ಡ್ ಇನ್ ರಿಫೈನಿಂಗ್ ಆಫ್ ಕಾಪರ್ ಈಸ್ ಅಸಿಡಿಫೈಡ್ ಕಾಪರ್ ಸಲ್ಫೇಟ್ ಅಂತ ಬರೀಬೇಕು. ನೆಕ್ಸ್ಟ್, ಲಿಸ್ಟ್ ದ ಮೆಥಡ್ಸ್ ಪ್ರಿವೆಂಟಿಂಗ್ ಕೊರೋಷನ್ ಆಫ್ ಮೆಟಲ್ಸ್. ಸೊ ಮೆಟಲ್ಸ್ ಕೊರೋಡ್ ಆಗದೆ ಇರೋ ಹಾಗೆ ಹೇಗೆ ಪ್ರಿವೆಂಟ್ ಮಾಡ್ತೀರಾ? ದೇರ್ ಆರ್ ಸೋ ಮೆನಿ ವೇಸ್. ಸೊ ಐದರ್ ಬೈ ಪೇಂಟಿಂಗ್
ಪೇಂಟಿಂಗ್ ನೀವು ಪ್ರಿವೆಂಟ್ ಮಾಡ್ಬೋದು, ಐದರ್ ಬೈ ಆಯಿಲಿಂಗಿಂದ ಪ್ರಿವೆಂಟ್ ಮಾಡ್ಬೋದು, ಐದರ್ ಬೈ ಗ್ಯಾಲ್ವನೈಸೇಷನಿಂದ ಪ್ರಿವೆಂಟ್ ಮಾಡ್ಬೋದು, ಲೈಕ್ ದಿಸ್. ಸೊ 2 ಮಾರ್ಕ್ ಕ್ವೆಶನ್ ಆಗಿರೋದ್ರಿಂದ, ಸೊ ಇದಕ್ಕೆ 3 ಮಾರ್ಕ್ ಕ್ವೆಶನ್ ಆಗಿರೋದ್ರಿಂದ ಇದಕ್ಕೆ 1 ಮಾರ್ಕ್ ಕೊಟ್ಟಿರ್ತಾರೆ, ಇದಕ್ಕೆ 2 ಮಾರ್ಕ್ಸನ್ನು ಅಲಾಟ್ ಮಾಡಿರ್ತಾರೆ. ಸೊ ಮಿನಿಮಮ್ 4 ಮೆಥಡ್ಸ್ನ ಬರೀರಿ. ಸೊ ಪೇಂಟಿಂಗ್, ಆಯಿಲಿಂಗ್, ಗ್ಯಾಲ್ವನೈಸೇಷನ್, ಅಲಾಯಿಂಗ್, ಕ್ರೋಮ್ ಪ್ಲೇಟಿಂಗ್, ಎಷ್ಟೊಂದು ಮೆಥಡ್ಸನ್ನು ತಿಳ್ಕೊಂಡಿದ್ದೀರಾ, ಅದರಲ್ಲಿ ಎನಿ 4 ಮೆಥಡ್ಸನ್ನು ಡಿಸ್ಕ್ರೈಬ್ ಮಾಡಿ. ಓಕೆ, ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವೆಶನ್ ನೋಡಿ. ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ ಅಂದರೆ 100% ಬ್ಯಾಲೆನ್ಸಿಂಗ್ ಮಾಡೋಕ್ಕೆ ಒಂದು ಇಕ್ವೇಷನ್ ಕೊಟ್ಟಿರ್ತಾರೆ. ಸೊ ಯು ಮಸ್ಟ್ ಬಿ ಫೆಮಿಲಿಯರ್ ಅಬೌಟ್ ದಿಸ್. ಬ್ಯಾಲೆನ್ಸಿಂಗ್ ಕೊಡ್ತಾರೆ ಅಥವಾ ವರ್ಡ್ ಇಕ್ವೇಷನ್ ಕೊಟ್ಟು ಸ್ಕೆಲಿಟಲ್ ಇಕ್ವೇಷನ್ಸನ್ನು ಬರೀರಿ ಅಂತ ಕೇಳ್ತಾರೆ. ಸೊ ಲೆಟ್ ಅಸ್ ನೌ ಅಂಡರ್ಸ್ಟ್ಯಾಂಡ್ ಹೌ ಟು ಬ್ಯಾಲೆನ್ಸ್ ದಿಸ್. ನಿಮ್ಗೆ ಆಲ್ರೆಡಿ ಈಗ ಬ್ಯಾಲೆನ್ಸಿಂಗ್ ಟ್ರಿಕ್ ಹೇಳ್ಕೊಟ್ಟಿದ್ದೀನಿ. ಏನು ಹೇಳಿದ್ದೀನಿ? ವೆನೆವರ್ ಯು ಬ್ಯಾಲೆನ್ಸ್, ನೀವು ಫಸ್ಟ್ ಏನು ನೋಡಬೇಕು, ಕೊಟ್ಟಿರೋಂಥ ಈಕ್ವೇಷನ್ಸಲ್ಲಿ ಪಾಲಿ ಅಟಾಮಿಕ್ ಅಯಾನ್ಸ್ ಇದೆಯಾ. ಸೊ ಪಾಲಿ ಅಟಾಮಿಕ್ ಅಯಾನ್ಸ್ ಇದ್ರೆ ಯು ಹ್ಯಾವ್ ಟು ಬ್ಯಾಲೆನ್ಸ್ ದಟ್ ಫಸ್ಟ್. ಓಕೆ, ಸೊ ಪಾಲಿ ಅಟಾಮಿಕ್ ಅಯಾನ್ಸ್ ಇದೆಯಾ ನೋಡಬೇಕು. ಎರಡನೇದಾಗಿ ಮೆಟಲ್ಸನ್ನು ಬ್ಯಾಲೆನ್ಸ್ ಮಾಡಬೇಕು. ಮೂರನೇದಾಗಿ ನಾನ್ ಮೆಟಲ್ಸನ್ನು ಬ್ಯಾಲೆನ್ಸ್ ಮಾಡಬೇಕು. ಈ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸನ್ನು ಬ್ಯಾಲೆನ್ಸ್ ಮಾಡಿದ್ಮೇಲೆ ಯು ನೀಡ್ ಟು ಬ್ಯಾಲೆನ್ಸ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಇದನ್ನು ಹೇಳಿದ್ದೀನಿ. ಫಸ್ಟ್ ಈಕ್ವೇಷನ್ ನೋಡಿ, ಐರನ್ ಕಂಬೈನಿಂಗ್ ವಿತ್ ವಾಟರ್ ಟು ಫಾರ್ಮ್ ಐರನ್ ಆಕ್ಸೈಡ್ ಅಲಾಂಗ್ ವಿತ್ ದಿಸ್ ಹೈಡ್ರೋಜನ್ ಗ್ಯಾಸ್ ಇಸ್ ರಿಲೀಸ್ಡ್ ಅಂತ ಹೇಳ್ತಾ ಇದ್ದಾರೆ. ಪಾಲಿ ಅಟಾಮಿಕ್ ಅಯಾನ್ಸ್ ಇದೆಯಾ? ಪಾಲಿ ಅಟಾಮಿಕ್ ಅಯಾನ್ಸ್ ಅಂದರೆ ಯಾವುದು? ಇಟ್ ಮೇ ಬಿ ನೈಟ್ರೇಟ್ ಆರ್ ಮೇ ಬಿ ಕಾರ್ಬೋನೇಟ್ ಆರ್ ಮೇ ಬಿ ಸಲ್ಫೇಟ್. ಇದೆಲ್ಲ ಏನಾಗಿರುತ್ತೆ? ಪಾಲಿ ಅಟಾಮಿಕ್ ಅಯಾನ್ಸ್ ಆಗಿರುತ್ತೆ. ನೋಡಿ, ಆ ಥರ ಗ್ರೂಪ್ ಎರಡು ಕಡೆನೂ ಇಲ್ಲ. ಸೊ ನೆಕ್ಸ್ಟ್ ನಾವೇನು ಬ್ಯಾಲೆನ್ಸ್ ಮಾಡಬೇಕು? ಮೆಟಲ್ಸ್. ಸೊ ಇಲ್ಲಿ ಐರನ್ ನೋಡಿ, ಐರನ್ ಇಸ್ ದ ಮೆಟಲ್. ಈ ಕಡೆ ದೆರ್ ಇಸ್ 1 atom ಆಫ್ ಐರನ್, ಬಟ್ ಹಿಯರ್ ದೆರ್ ಆರ್ 3 atoms ಆಫ್ ಐರನ್. ಸೊ ಈ ಕಡೆ ಪ್ರಾಡಕ್ಟ್ ರಿಯಾಕ್ಟೆಂಟಲ್ಲೂ ಕೂಡ 3 ಮಾಡಬೇಕು. ಸೊ ಲೆಟ್ಸ್ ರೈಟ್ 3 ಇನ್ ಫ್ರಂಟ್ ಆಫ್ Fe. ಆಗೇನಾಯಿತು? 3Fe ಬ್ಯಾಲೆನ್ಸ್ ಆಯಿತು. ನೆಕ್ಸ್ಟ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದೆ ಅಲ್ವಾ. ಹೈಡ್ರೋಜನ್ 2 atoms ಇದೆ, ಗುಡ್. ಇಲ್ಲೂ ಕೂಡ 2 atoms ಇದೆ, ಗುಡ್. ಬಟ್ ಇಲ್ಲಿ ನೋಡಿ ಆಕ್ಸಿಜನ್ 4 atoms ಇದೆ, ಹೌದಲ್ವಾ. ಬಟ್ ಇಲ್ಲಿ ಆಕ್ಸಿಜನ್ ಓನ್ಲಿ 1 atom ಇದೆ. ಸೊ ಇನ್ ಆರ್ಡರ್ ಟು ಮೇಕ್ 4 ನಾವೇನು ಮಾಡ್ತೀವಿ? ವಿ ರೈಟ್ 4 ಇನ್ ಫ್ರಂಟ್ ಆಫ್ ದಿಸ್. ಸೊ ಈಗ 4 ಬರ್ದಾಗ ಏನಾಗುತ್ತೆ? ಈ 4 ಅನ್ನೋದು ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಎರಡಕ್ಕೂ ಕೂಡ ಮಲ್ಟಿಪ್ಲೈ ಆಗುತ್ತೆ. ಸೊ ಹಾಗಾಗಿ 4 ಇಂಟು 2, 4 2s ಹೈಡ್ರೋಜನ್ ಏನಾಯಿತು? 8 ಆಗೋಯ್ತು. 4 ಇಂಟು ಆಕ್ಸಿಜನ್ ಬ್ಯಾಲೆನ್ಸ್ ಆಯಿತು. ಸೊ ನೋಡಿ, ಯಾವುದಾದ್ರೂ ಒಂದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಹೋದಾಗ ಇನ್ನೊಂದು ಆಟಮ್ ಆಟೋಮ್ಯಾಟಿಕಲಿ ಇನ್ಕ್ರೀಸ್ ಆಗಿಬಿಡುತ್ತೆ. ಈಗ ಹೈಡ್ರೋಜನಲ್ಲಿ 2 ಇತ್ತು, ಬಟ್ ಇಲ್ಲಿ ಏನಾಗಿದೆ? 4 2s 8 ಆಗಿದೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಮೇಕ್ 8 atoms ಆಫ್ ಹೈಡ್ರೋಜನ್ ಈವನ್ ಇನ್ ದ ಪ್ರಾಡಕ್ಟ್. ಸೊ 2ಗೆ ಏನನ್ನು ಮಲ್ಟಿಪ್ಲೈ ಮಾಡಿದ್ರೆ 8 ಆಗುತ್ತೆ? 4 ಮಲ್ಟಿಪ್ಲೈ ಮಾಡಿದ್ರೆ 8 ಆಗುತ್ತೆ. ಸೊ 2 4s 8. ಸೊ ಈ ರೀತಿ ಸಿಂಪಲ್ ಟೆಕ್ನಿಕ್ಕಿಂದ ನೀವೇನು ಮಾಡ್ಬೋದು? ನಿಮ್ಮ ಈಕ್ವೇಷನ್ಸನ್ನು ಬ್ಯಾಲೆನ್ಸ್ ಮಾಡ್ಬೋದು. ಸೊ ದ ಈಕ್ವೇಷನ್ ಸೇಸ್ 3Fe plus 4H2O gives rise to Fe3O4 plus 4H2. ಎಲ್ರಿಗೂ ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ಮೂವಿಂಗ್ ಆನ್ ಟು ನೆಕ್ಸ್ಟ್ ನೋಡಿ, ಹೈಡ್ರೋಜನ್ ಕಂಬೈನ್ ವಿತ್ ಆಕ್ಸಿಜನ್ ಟು ಫಾರ್ಮ್ ವಾಟರ್. ಸೊ ನೋ ಪಾಲಿಅಟಾಮಿಕ್, ನೋ ಮೆಟಲ್ಸ್. ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ನಾನ್ ಮೆಟಲ್ಸ್ ಕೂಡ ಆಗಿರುತ್ತೆ. ಸೊ ಹೈಡ್ರೋಜನ್ ನೋಡಿ 2 atoms ಇದೆ, ಇಲ್ಲೂ ಕೂಡ 2 ಇದೆ. ಬಟ್ ಆಕ್ಸಿಜನ್ ನೋಡಿ ಇಲ್ಲಿ 2 ಇದೆ, ಇಲ್ಲಿ ಓನ್ಲಿ 1 atom ಇದೆ. ಸೊ ವಾಟ್ ವಿ ಹ್ಯಾವ್ ಟು ಡೂ? ವಿ ಹ್ಯಾವ್ ಟು ಮೇಕ್ 2 atoms ಆಫ್ ಆಕ್ಸಿಜನ್ ಇನ್ ದ ಪ್ರಾಡಕ್ಟ್. ಸೊ ಬರ್ಕೊಳ್ಳಿ 2 ಇನ್ ಫ್ರಂಟ್ ಆಫ್ ದ ಹೋಲ್ ಕಾಂಪೌಂಡ್, ಬಿಕಾಸ್ ಇಲ್ಲಿ ಯಾವತ್ತೂ ಮಿಡಲಲ್ಲಿ ಬರಿಬಾರ್ದು. ಆಲ್ವೇಸ್ ಯು ಹ್ಯಾವ್ ಟು ರೈಟ್ ಇನ್ ಫ್ರಂಟ್. ಆಗ ಏನಾಯಿತು? ಹೈಡ್ರೋಜನ್ 2 2s 4 ಆಗೋಯ್ತು. 2 ಇಂಟು ಆಕ್ಸಿಜನ್, ಇದು ಬ್ಯಾಲೆನ್ಸ್ ಆಗಿದೆ. ನೋಡಿ, ಆಕ್ಸಿಜನ್ ಬ್ಯಾಲೆನ್ಸ್ ಆಗಿದೆ, ಹೈಡ್ರೋಜನ್ ಗಾಟ್ ಇನ್ಕ್ರೀಸ್ಡ್. ಸೊ ಹಿಯರ್ ಇನ್ ದ ರಿಯಾಕ್ಟೆಂಟ್ ಆಲ್ಸೋ ವಿ ಹ್ಯಾವ್ ಟು ಮೇಕ್ ಹೈಡ್ರೋಜನ್ 4. ಸೊ ಮಲ್ಟಿಪ್ಲೈ ಮಾಡಿ 2 ಇಂದ 2 2s 4 ಆಯಿತು. ದಟ್ ಈಸ್ ಹೌ ವಿ ಬ್ಯಾಲೆನ್ಸ್ ದ ಈಕ್ವೇಷನ್. ಈಗ ಲಾಸ್ಟ್ ಈಕ್ವೇಷನನ್ನು ನೀವೇ ಬ್ಯಾಲೆನ್ಸ್ ಮಾಡಿ ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡಿ ನಿಮ್ಮ ಆನ್ಸರ್ ರೈಟ್ ಆರ್ ರಾಂಗ್ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ದಿಸ್ ಇಸ್ ಮೀಥೇನ್ burnt in the presence of oxygen to give carbon dioxide and water. ಬ್ಯಾಲೆನ್ಸ್ ಮಾಡಿ ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡಿ. ಓಕೆ, ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವೆಶನ್ ನೋಡಿ, ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಫಾರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಬ್ಯಾಲೆನ್ಸ್ ಮಾಡಬೇಕು. ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ? ಸಿಲ್ವರ್ ಕ್ಲೋರೈಡ್ gives silver and chlorine in the presence of sunlight. ಸಿಲ್ವರ್ ಕ್ಲೋರೈಡ್ ಇದೆ, ಏನು ಕೊಡ್ತಿದೆ? ಗೀವ್ಸ್ ಅಂದರೆ ಏನು? ಸಿಲ್ವರ್ ಆ್ಯಂಡ್ ಕ್ಲೋರಿನ್ನ ಕೊಡ್ತಾ ಇದೆ. ಏನಿದವಾಗ? ದೀಸ್ ಆರ್ ದ ಪ್ರಾಡಕ್ಟ್ ಇದಾಗಿದೆ. ಸೊ ರಿಯಾಕ್ಟೆಂಟ್ ಇದಾಗಿದೆ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ವಾಟ್ ಈಸ್ ದಿಸ್ ಹ್ಯಾಪ್ನಿಂಗ್? ಇನ್ ದ ಪ್ರೆಸೆನ್ಸ್ ಆಫ್ ವಾಟ್ ಇಟ್ ಈಸ್ ಹ್ಯಾಪ್ನಿಂಗ್? ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್.
ಸೊ ರಿಯಾಕ್ಟೆಂಟ್ ಒಂದೇ ಇದೆ, ಸನ್ಲೈಟ್ನ ಪ್ರೆಸೆನ್ಸಲ್ಲಿ ಆಗ್ತಾ ಇದೆ ಅಂದರೆ ಡಿಕಾಂಪೋಸಿಷನ್ ಅಲ್ವಾ. ಸೊ ಸಿಲ್ವರ್ ಕ್ಲೋರೈಡ್ ಬರ್ಕೊಳ್ಳಿ AgCl. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಗಿವ್ಸ್ ರೈಸ್ ಟು ಸಿಲ್ವರ್ ಆ್ಯಂಡ್ ಕ್ಲೋರಿನ್ Ag ಪ್ಲಸ್ Cl2. ಬ್ಯಾಲೆನ್ಸ್ ಆಗಿಲ್ಲ ಇದು ನೋಡಿ, 2 ಕ್ಲೋರಿನ್ ಆಟಮ್ಸ್ ಇದೆ, ಸಿಂಗಲ್ ಕ್ಲೋರಿನ್ ಆಟಮ್ ಇದೆ, ರೈಟ್. 2 ಇನ್ ಫ್ರಂಟ್ ಆಫ್ ದಿಸ್, ಸೊ 2 ಇಂಟು Ag 2Ag ಆಯಿತು, 2 ಇಂಟು Cl 2Cl. ಕ್ಲೋರಿನ್ ಗಾಟ್ ಬ್ಯಾಲೆನ್ಸ್ಡ್ ನೋಡಿ, ಸಿಲ್ವರ್ ಕೂಡ ಬ್ಯಾಲೆನ್ಸ್ ಆಗಬೇಕಾಗತ್ತೆ. ಸೊ ರೈಟ್ 2 ಇನ್ ಫ್ರಂಟ್ ಆಫ್ Ag, ನಾವು ಇಟ್ ಗಾಟ್ ಬ್ಯಾಲೆನ್ಸ್ಡ್. ಓಕೆನಾ. ಮೂವಿಂಗ್ ಆನ್ ಟು ನೆಕ್ಸ್ಟ್ ನೋಡಿ, ಈ ಇಕ್ವೇಷನ್ ನಾನು ಬರಿತೀನಿ, ಬ್ಯಾಲೆನ್ಸ್ ಮಾಡಿ ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡಿ. ಸೋಡಿಯಂ ಸಲ್ಫೇಟ್ ಹೇಗೆ ಬರೆಯೋದು ಅಂತ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಫಾರ್ಮುಲಾನೇ ಗೊತ್ತಿಲ್ಲ. ಸೊ ಸೋಡಿಯಂ ಬರ್ಕೊಳ್ಳಿ Na, ಸಲ್ಫೇಟ್ ಬರ್ಕೊಳ್ಳಿ SO4. ಸೋಡಿಯಂ ವೇಲೆನ್ಸಿ +1, ಸಲ್ಫೇಟ್ ಸುಜುಕಾ ಗ್ರೂಪ್ -2. ನಿಮಗೆ ಈ ಟ್ರಿಕ್ಕನ್ನು ಫಸ್ಟ್ ವಿಡಿಯೋ ಕ್ರ್ಯಾಶ್ ಕೋರ್ಸ್ದ ಫಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. Na ಇಂಟು 2 Na2, SO4 ಇಂಟು 1 SO4. ಸೊ ಫಾರ್ಮುಲಾ ಆಫ್ ಸೋಡಿಯಂ ಸಲ್ಫೇಟ್ ಈಸ್ Na2SO4 ಆಗುತ್ತೆ. ಪ್ಲಸ್ ಬೇರಿಯಂ ಕ್ಲೋರೈಡ್ ನೋಡಿ, ಬೇರಿಯಂ ವೇಲೆನ್ಸಿ ಏನಾಗಿದೆ +2, ಕ್ಲೋರಿನ್ ವೇಲೆನ್ಸಿ -1. ಸೊ ಕ್ರಿಸ್ ಕ್ರಾಸ್ ಮಾಡಿ ಏನಾಗುತ್ತೆ, Ba ಇಂಟು 1 Ba, Cl into 2 Cl2, barium chloride Cl2. So sodium sulfate is combining with barium chloride. So ಹತ್ರ ಬರ್ಕೊಳ್ತೀನಿ, barium chloride BaCl2. ಸೊ ಈಗ ನೋಡಿ, ಇದನ್ನ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಸಲ್ಫೇಟ್ ಅಂಡ್ ಕ್ಲೋರಿನ್ ಅಯಾನ್ಸ್ ಇದೆ. ಸೊ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಆಗುತ್ತೆ. ಇಟ್ ಈಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್. ಸಲ್ಫೇಟ್ ವಿಲ್ ಮೂವ್ ಟುವರ್ಡ್ಸ್ ಬೇರಿಯಂ, ಕ್ಲೋರಿನ್ ವಿಲ್ ಮೂವ್ ಟುವರ್ಡ್ಸ್ ಸೋಡಿಯಂ. ಸೊ ಏನು ಫಾರ್ಮ್ ಆಯಿತು, ಸೋಡಿಯಂ ಕ್ಲೋರೈಡ್ ಫಾರ್ಮ್ ಆಗುತ್ತೆ, ಬೇರಿಯಂ ಸಲ್ಫೇಟ್ ಫಾರ್ಮ್ ಆಗುತ್ತೆ. ಆ್ಯಂಡ್ ದಿಸ್ ಬೇರಿಯಂ ಸಲ್ಫೇಟ್ ಇಸ್ ದ ವೈಟ್ ಕಲರ್ ಪ್ರೆಸಿಪಿಟೇಟ್. ಇದು ಕೂಡ ನಿಮಗೆ ಗೊತ್ತಿರಲಿ, ಬಿಕಾಸ್ ಸಮ್ ಟೈಮ್ಸ್ ಇದಕ್ಕೆ ರಿಲೇಟೆಡ್ ಆಗಿ ಕೂಡ ಕ್ವೆಶನ್ಸನ್ನು ಕೇಳ್ತಾರೆ. ಕ್ಲಿಯರ್ ಆಯಿತು ಅಲ್ವಾ. ಸೊ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಪ್ರತಿಯೊಂದರಲ್ಲೂ ಕೂಡ ಕ್ಲಾರಿಟಿ ಇರಬೇಕು. ಡ್ರಾ ದ ಡಯಾಗ್ರಾಮ್ ಆಫ್ ಅರೇಂಜ್ಮೆಂಟ್ ಆಫ್ ಅಪಾರ್ಚಸ್. ಸೊ ಶೋಯಿಂಗ್ ದ ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್. ಡಯಾಗ್ರಾಮ್ಸ್ ಕೆಮಿಸ್ಟ್ರಿನಲ್ಲಿ ತುಂಬ ಕಡಿಮೆ ಇದೆ, ಎಲ್ಲ ಡಯಾಗ್ರಾಮ್ಸನ್ನು ಕೂಡ ಪರ್ಫೆಕ್ಟಾಗಿ ಕಲ್ತ್ಕೊಳ್ಳಿ, ಎಕ್ಸಾಮಲ್ಲಿ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವೆಶನ್. ನೋಡಿ, ನೆಕ್ಸ್ಟ್ ಕ್ವೆಶನ್ ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್ಗೆ ರಿಲೇಟೆಡ್ ಆಗಿ pH ರಿಲೇಟೆಡ್ ಆಗಿ ಕ್ವೆಶನ್ಸ್ ಯೂಶುವಲಿ ಕೇಳ್ತಾರೆ ಎಲ್ಲ ಎಕ್ಸಾಮ್ಸಲ್ಲೂ ಕೂಡ. ನೋಡಿ, pH ವ್ಯಾಲ್ಯೂ ಆಫ್ KLMN ಸೊಲ್ಯೂಷನ್ಸ್ ಆರ್ 513 and 93 ಅಂತ ಕೊಟ್ಟಿದ್ದಾರೆ. ಸೊ ಮೀನಿಂಗ್ ಏನು, KLMN ಇದೆ, ರೆಸ್ಪೆಕ್ಟಿವ್ಲಿ ಅಂದ್ರೆ ಏನು, Kಗೆ 5, Lಗೆ 13, Mಗೆ 9, Nಗೆ 3. ಇದು ರೆಸ್ಪೆಕ್ಟಿವ್ಲಿ ಅಂತ ಅರ್ಥ. ಕ್ವೆಶನ್, ವಿಚ್ ಆಫ್ ದೀಸ್ ಸೊಲ್ಯೂಷನ್ಸ್ ಈಸ್ ಹ್ಯಾವಿಂಗ್ ಮಿನಿಮಮ್ ಹೈಡ್ರೋಜನ್ ಅಯಾನ್ಸ್. ಈ 4ರಲ್ಲಿ ಯಾವುದರಲ್ಲಿ ಕಡಿಮೆ ಹೈಡ್ರೋಜನ್ ಅಯಾನ್ಸ್ ಇದೆ. ಅಂಡ್ ವಿಚ್ ಸೊಲ್ಯೂಷನ್ ಈಸ್ ಹ್ಯಾವಿಂಗ್ ಮ್ಯಾಕ್ಸಿಮಮ್ ಹೈಡ್ರಾಕ್ಸೈಡ್ ಅಯಾನ್ಸ್. ಸೊ ಫಸ್ಟ್ ನೀವು ಏನು ಕಂಡುಹಿಡಬೇಕು, ವಿಚ್ ಆಫ್ ದೀಸ್ ಸೊಲ್ಯೂಷನ್ಸ್ ಆರ್ ಹ್ಯಾವಿಂಗ್ ಮ್ಯಾಕ್ಸಿಮಮ್ ಹೈಡ್ರೋಜನ್ ಅಯಾನ್ಸ್. ಹೈಡ್ರೋಜನ್ ಅಯಾನ್ಸ್ ಅಂದರೆ H+, ಮ್ಯಾಕ್ಸಿಮಮ್ ಅಂದರೆ ಸ್ಟ್ರಾಂಗ್ ಆ್ಯಸಿಡ್. ಯಾವುದು ಸ್ಟ್ರಾಂಗ್ ಆ್ಯಸಿಡ್ ಅಂತ ಕಂಡುಹಿಡಬೇಕು. ಓಕೆ, ಎರಡನೇದು, ವಿಚ್ ಆಫ್ ದಿಸ್ ಸೊಲ್ಯೂಷನ್ ಆರ್ ಹ್ಯಾವಿಂಗ್ ಮ್ಯಾಕ್ಸಿಮಮ್ ಹೈಡ್ರಾಕ್ಸೈಡ್. ಹೈಡ್ರಾಕ್ಸೈಡ್ ಅಂದರೆ OH-. ಸೊ ಸ್ಟ್ರಾಂಗ್ ಬೇಸ್ ಯಾವುದು ಅಂತ ಕಂಡುಹಿಡಬೇಕು. ಸ್ಟ್ರಾಂಗ್ ಆ್ಯಸಿಡ್ ಯಾವುದು, ಸ್ಟ್ರಾಂಗ್ ಬೇಸ್ ಯಾವುದು. ಸ್ಟ್ರಾಂಗ್ ಆ್ಯಸಿಡ್ ನೋಡಿ, ಕೊಟ್ಟಿರುವಂಥದ್ದಲ್ಲಿ ಫಸ್ಟ್ ಆಫ್ ಆಲ್ ದೆರ್ ಆರ್ 2 ಆ್ಯಸಿಡ್ಸ್, 5 and 3 ಆರ್ ಆ್ಯಸಿಡ್ಸ್. ಎರಡರಲ್ಲಿ ಸ್ಟ್ರಾಂಗ್ ಆ್ಯಸಿಡ್ ಯಾವುದು, 3. ನಾನು ನಿಮಗೆ ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್ ಒನ್ ಶಾರ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ. ಲೋವರ್ ದ pH, ಹೈಯರ್ ದ H+ ಅಯಾನ್ ಕಾನ್ಸಂಟ್ರೇಷನ್. ಸೊ ಎಕ್ಸಾಮಲ್ಲಿ ಏನು ಬರೀತೀರಾ ಅಂದರೆ ಸಲ್ಯೂಷನ್ N ಅಂತಾನೆ ಬರಿಬೇಕು. ಸಲ್ಯೂಷನ್ N ಹ್ಯಾಸ್ ದ the solution N with the pH value 3 has maximum hydrogen ion concentration ಅಂತ ಬರಿಬೇಕು. ನೆಕ್ಸ್ಟ್ ಏನು ಬರೀತೀರಾ, ನೆಕ್ಸ್ಟ್ ಕೇಳಿರೋಂಥದ್ದು OH ಯಾವುದ್ರಲ್ಲಿ ಜಾಸ್ತಿ ಇದೆ. ಈಗ L and M both are bases. 9 is also base, 13 is also base. Which is strong base? 13 is strong base. ಹೇಳಿದ್ದೀನಿ, higher the OH minus ions ಏನಾಗುತ್ತೆ, higher the basic value. So next ಏನು ಬರೀತೀರಾ, solution L with the pH value 13 has maximum OH minus ion concentration. maximum OH ಇದರಲ್ಲಿದೆ, maximum H+ ಇದರಲ್ಲಿ ಇದೆ. ಸೊ ಈ ಎರಡನ್ನೂ ಕೂಡ ನೀವು ಎಕ್ಸಾಮಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವೆಶನ್ ರಿಲೇಟೆಡ್ ಟು ದ ಸೇಮ್ ಲೆಸನ್. ಎಲೆಕ್ಟ್ರಾಲಿಸಿಸ್ ಅಂತೂ ಮ್ಯಾಕ್ಸಿಮಮ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ, ಪರ್ಫೆಕ್ಟಾಗಿ ತಿಳ್ಕೊಂಡು ಹೋಗಿ ಎಕ್ಸಾಮ್ಗೆ. ಕ್ವೆಶನ್ ನೋಡಿ, ಸ್ಯಾಚುರೇಟೆಡ್ ಸೊಲ್ಯೂಷನ್ P ಈಸ್ ಸಬ್ಜೆಕ್ಟೆಡ್ ಟು ಎಲೆಕ್ಟ್ರಾಲಿಸಿಸ್. ಹಿಂಟ್ ನಂಬರ್ 1, ಎಲೆಕ್ಟ್ರಾಲಿಸಿಸ್ ಅನ್ನೋದು ನೋಡಿ,
ಒಂದು ಸ್ಯಾಚುರೇಟೆಡ್ ಸೊಲ್ಯೂಷನ್ ಪಿ ಎಲೆಕ್ಟ್ರಾಲಿಸಿಸ್ಗೆ ಏನಾಗ್ತದೆ ಇನ್ವಾಲ್ವ್ ಆಗ್ತಾ ಇದೆ. ಇನ್ ದಿಸ್ ಪ್ರಾಸೆಸ್ ಗ್ಯಾಸ್ ಕ್ಯೂ ರಿಲೀಸ್ಡ್ ಅಟ್ ಆ್ಯನೋಡ್ and pass it through the basic solution R to form bleaching salt. ಸೊ ಹಿಂಟ್ ಏನಂದ್ರೆ ಬ್ಲೀಚಿಂಗ್ ಸಾಲ್ಟ್ ಕೂಡ ಫಾರ್ಮ್ ಆಗ್ತಾ ಇದೆ. ಆ ಬ್ಲೀಚಿಂಗ್ ಸಾಲ್ಟ್ನ ಎಸ್ ಅಂತ ಹೇಳ್ತಾ ಇದ್ದಾರೆ. ಹಿಂಟ್ ನಂಬರ್ 1 ಎಲೆಕ್ಟ್ರಾಲಿಸಿಸ್, ಹಿಂಟ್ ನಂಬರ್ 2 ಬ್ಲೀಚಿಂಗ್ ಸಾಲ್ಟ್ ಮಕ್ಕಳ. ಬ್ಲೀಚಿಂಗ್ ಪೌಡರ್ ಈಸ್ ಬ್ಲೀಚಿಂಗ್ ಸಾಲ್ಟ್. ಬ್ಲೀಚಿಂಗ್ ಸಾಲ್ಟನ್ನು ನಾವು ಪ್ರಿಪೇರ್ ಮಾಡಬೇಕಂದ್ರೆ ಯಾವ ಗ್ಯಾಸನ್ನ ಯೂಸ್ ಮಾಡ್ತೀವಿ? ಡೆಫಿನೆಟ್ಲಿ ಕ್ಲೋರಿನ್ ಗ್ಯಾಸ್. ಕ್ಲೋರಿನ್ ಗ್ಯಾಸ್ ರಿಲೀಸ್ ಆಗುವಂಥ ಎಲೆಕ್ಟ್ರಾಲಿಸಿಸ್ ಪ್ರಾಸೆಸ್ ಯಾವುದು? ಇಟ್ ಈಸ್ ನನ್ ಅದರ್ ದೆನ್ ಕ್ಲೋರ್ ಆಲ್ಕಲಿ ಪ್ರಾಸೆಸ್. ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಇದಾಗಿದೆ. ಈ ರೀತಿ ನೀವು ಕ್ವೆಶನ್ ಅನ್ನ ಅನಲೈಸ್ ಮಾಡಬೇಕು. ಕ್ಲಿಯರ್ ಆಯ್ತಲ್ವಾ? ಸೊ ಈಗ ಲೆಟ್ ಮೀ ಎಕ್ಸ್ಪ್ಲೇನ್ ಯು ಹೌ ಟು ಐಡೆಂಟಿಫೈ ದ ಆನ್ಸರ್. ಸೊ ಈಗ ಅರ್ಥ ಮಾಡ್ಕೊಂಡಿದ್ರೆ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ನಮಗೆ ಬರಬೇಕು. ಅ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ ಪಿ ಅಂತ ಕೇಳ್ತಾ ಇದ್ದಾರೆ. ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಮಾಡೋಂಥದ್ದು ನಾವು NaCl ಸೊಲ್ಯೂಷನ್, ಆಕ್ವಿಯಸ್ ಸೊಲ್ಯೂಷನ್ ಅಂದರೆ NaCl ಸಾಲ್ಟನ್ನು ವಾಟರಲ್ಲಿ ನಾವೇನು ಮಾಡಿರ್ತೀವಿ, ಮೆಲ್ಟ್ ಮಾಡಿರ್ತೀವಿ, ಅಂದರೆ ಸಾಲ್ಯುಬಲ್ ಮಾಡಿರ್ತೀವಿ. ಇಲ್ಲಿ ನಮ್ಮ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದರೆ ಏನು? ಸ್ಯಾಚುರೇಟೆಡ್ ಸೊಲ್ಯೂಷನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಹೋಮೋಜಿನಸ್ ಸೊಲ್ಯೂಷನ್ ಅಲ್ವಾ? ಸೊ ಇಲ್ಲಿ NaCl ಸೊಲ್ಯೂಷನ್ ಬಂದು ಸ್ಯಾಚುರೇಟೆಡ್ ಸೊಲ್ಯೂಷನ್ ಪಿ ಆಗಿದೆ. ಓಕೆ, ಇದನ್ನ ಎಲೆಕ್ಟ್ರಾಲಿಸಿಸ್ ಮಾಡಿದ್ರೆ ಶಾರ್ಟ್ ಫಾರ್ಮಲ್ಲಿ ಇ ಅಂತ ಬರ್ದಿರ್ತೀನಿ, ವಿಚ್ ಇಸ್ ನಥಿಂಗ್ ಬಟ್ ಪಾಸಿಂಗ್ ಎಲೆಕ್ಟ್ರಿಸಿಟಿ. ವೆನ್ ವಿ ಪಾಸ್ ಎಲೆಕ್ಟ್ರಿಸಿಟಿ ಟು NaCl ಏನು ಸಿಗುತ್ತೆ ನಮಗೆ? NaOH ಸಿಗುತ್ತೆ, ಕ್ಲೋರಿನ್ ಗ್ಯಾಸ್ ಸಿಗುತ್ತೆ, ಹೈಡ್ರೋಜನ್ ಗ್ಯಾಸ್ ಸಿಗುತ್ತೆ. ಇಲ್ಲಿ ಕ್ಲೋರಿನ್ ಏನು? ನೆಗೆಟಿವ್. ಎಲ್ಲಿ ಹೋಗುತ್ತೆ? ಪಾಸಿಟಿವ್, ಆ್ಯನೋಡ್ ಹತ್ರ ಹೋಗುತ್ತೆ. ಹೈಡ್ರೋಜನ್ ಏನು? ಪಾಸಿಟಿವ್. ಎಲ್ಲಿ ಹೋಗುತ್ತೆ? ನೆಗೆಟಿವ್, ಕ್ಯಾಥೋಡ್ ಹತ್ರ ಹೋಗುತ್ತೆ. ಆಯ್ತಾ? ನೆಕ್ಸ್ಟ್ ಅವ್ರು ಕೇಳಿದ್ದಾರೆ, ಇನ್ ದಿಸ್ ಪ್ರೋಸೆಸ್ ಗ್ಯಾಸ್ ಕ್ಯೂ ಈಸ್ ರಿಲೀಸ್ಡ್ ಅಟ್ ಆ್ಯನೋಡ್. ಸೊ ಯಾವುದು ಆ್ಯನೋಡ್ ಹತ್ರ ರಿಲೀಸ್ ಆಗ್ತಾ ಇದೆ? ಕ್ಯೂ. ಕ್ಯೂ ಬಂದು ಕ್ಲೋರಿನ್ ಗ್ಯಾಸ್. ಸೊ ನಾನು ಇಲ್ಲಿ 1 by 1 ಬರ್ಕೊಳ್ತೀನಿ ನೋಡಿ. ಪಿ ಅನ್ನೋದು NaCl ಆಕ್ವಿಯಸ್, ಕ್ಯೂ ಅನ್ನೋದು ಯಾವ ಗ್ಯಾಸು? ಕ್ಲೋರಿನ್ ಗ್ಯಾಸ್. ಅರ್ಥ ಆಯ್ತಲ್ಲ? ಸೊ ನಾವು ದಿಸ್ ಕ್ಯೂ ರಿಲೀಸ್ಡ್ ಅಟ್ ಆ್ಯನೋಡ್ ಈಸ್ ಪಾಸ್ಡ್ ಥ್ರೂ ದ ಬೇಸಿಕ್ ಸೊಲ್ಯೂಷನ್ ಆರ್ ಟು ಫಾರ್ಮ್ ಬ್ಲೀಚಿಂಗ್ ಸಾಲ್ಟ್ ಎಸ್ ಅಂತ ಕೇಳಿದ್ದಾರೆ. ತುಂಬ ಏನು ವರಿ ಆಗಬೇಡಿ, ಯಾವುದಿದು ಬೇಸಿಕ್ ಸೊಲ್ಯೂಷನ್ ಅಂತ. ಈಗ ಬ್ಲೀಚಿಂಗ್ ಪೌಡರ್ ಪ್ರಿಪ್ರೇಷನ್ ಬರ್ಕೊಬಿಡೋಣ ಡೈರೆಕ್ಟಾಗಿ. ಯಾಕೆ ಅವ್ರು ಹೇಳ್ತಾ ಇದ್ದಾರೆ? ಗ್ಯಾಸ್ ಇಸ್ ಪಾಸ್ಡ್ ಟು ಆರ್. ಸೊ ಯಾವ ಗ್ಯಾಸನ್ನು? ಕ್ಲೋರಿನ್ ಗ್ಯಾಸನ್ನು ಎಲ್ಲಿಗೆ ಪಾಸ್ ಮಾಡಿದ್ರೆ ಬ್ಲೀಚಿಂಗ್ ಪೌಡರ್ ಬರುತ್ತೆ? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಸೊ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅನ್ನೋದು ಏನದು? ಬೇಸ್. ಸೊ ಬೇಸಿಕ್ ಸೊಲ್ಯೂಷನ್ ಆರ್ ಅಂದರೆ ಯಾವುದು? ಹೈಡ್ರಾಕ್ಸೈಡ್. ವಿಚ್ ಹೈಡ್ರಾಕ್ಸೈಡ್? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, CaOH ಟ್ವೈಸ್. ಅರ್ಥ ಆಯ್ತಲ್ಲ? ಸೊ ನಮಗೆ ಏನು ಬಂತು? ವೆನ್ ವಿ ಪಾಸ್ ಕ್ಲೋರಿನ್ ಗ್ಯಾಸ್ ಓವರ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ವಿ ಗಾಟ್ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಪ್ಲಸ್ ವಾಟರ್ ಈಸ್ ಫಾರ್ಮ್ಡ್. ಸೊ ಇಲ್ಲಿ ನಮಗೆ CaOCl2 ಅನ್ನೋದು ಬ್ಲೀಚಿಂಗ್ ಸಾಲ್ಟ್ ಎಸ್. ಸೊ ಎಸ್ ಇಸ್ ಈಕ್ವಲ್ಸ್ ಟು CaOCl2. ನೋಡಿ ಎಷ್ಟು ಈಸಿಯಾಗಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಅಂದರೆ 2 ಮಾರ್ಕ್ಸು ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಬೇಕು ಅಷ್ಟೇ. ಬಟ್ ನೀವು ಆನ್ಸರ್ ಬರಿಬೇಕಾಗಿರೋದು PQRS ಏನು ಅಂತ ಬರಿಬೇಕು. P ಏನು, Q ಏನು, R ಏನು, S ಏನು ಅಂತ ಬರಿಬೇಕು. ಸೊ ಇದಕ್ಕೆ 2 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಕ್ಲಿಯರ್ ಆಯಿತು ಅಲ್ವಾ? ಎಸ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಬಂದು 5 mark question from the carbon and its compounds lesson. Methanol is the first member in the homologous series. Write the name and molecular formula of second and third member of the same series ಅಂತ ಕೇಳ್ತಾ ಇದ್ದಾರೆ. ಮೆಥೆನಾಲ್ ಏನು? ಇದು ಮೆಥೆನಾಲ್ ಅನ್ನೋದು ಒಂದು ಆಲ್ಕೋಹಾಲ್. ಫಸ್ಟ್ ಮೆಂಬರ್ ಆಫ್ ಯಾವುದು ಇದು? ಇಟ್ ಈಸ್ ಅ ಆಲ್ಕೋಹಾಲ್. ಸೊ ಮೆಥೆನಾಲ್ ಅನ್ನೋದು ಫಸ್ಟ್ ಮೆಂಬರ್ ಆಫ್ ಆಲ್ಕೋಹಾಲ್ ಅಲ್ವಾ? ಅವ್ರು ಕೇಳ್ತಾ ಇದ್ದಾರೆ, ರೈಟ್ ದ ನೇಮ್ಸ್ ಆಫ್ ಮಾಲಿಕ್ಯುಲರ್ ಫಾರ್ಮುಲೆ ಆಫ್ ಸೆಕೆಂಡ್ ಆ್ಯಂಡ್ ಥರ್ಡ್ ಮೆಂಬರ್ ಆಫ್ ಸೇಮ್ ಸೀರೀಸ್. ಮೆಥನಾಲ್ ಆದಮೇಲೆ ಏನು ಬರುತ್ತೆ? ಇಥೆನಾಲ್ ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ? ಪ್ರೊಪೆನಾಲ್ ಬರುತ್ತೆ. ಪ್ರೊಪೆನಾಲ್. ಬಟ್ ಅವ್ರು ಕೇಳ್ತಾ ಇರೋದು ಇಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ. ನೇಮ್ ನೋಡಿದ ತಕ್ಷಣ ಫಾರ್ಮುಲಾ ಬರೆಯುವಂಥದ್ದು ಟ್ರಿಕ್ನ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಇಥನಾಲ್ ಹೇಗೆ ಬರೀತೀರಾ? ಈತ್. ನೋಡಿ, ಸಿಂಪಲ್ ಲಾಜಿಕ್. ಈತ್ ಅಂದರೆ 2 ಕಾರ್ಬನ್ ಬರ್ಕೊಳ್ಳಿ. ನೆಕ್ಸ್ಟ್ ಆಲ್ ಅಂದರೆ ಏನು? OH ಬರ್ಕೊಳ್ಳಿ. ಸ್ಟ್ರಕ್ಚರ್ ಬರ್ಕೊಂಡ್ರೆ 100% ವಿತೌಟ್ ಮಿಸ್ಟೇಕ್ ಫಾರ್ಮುಲಾ ಸಿಗುತ್ತೆ, ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಈತ್ ಅಂದರೆ 2 ಕಾರ್ಬನ್ ಬರ್ಕೊಂಡಿದ್ದೀರಾ, ಆಲ್ ಅಂದರೆ OH ಬರ್ಕೊಂಡಿದ್ದೀರಾ. ನೆಕ್ಸ್ಟ್ ಲಾಜಿಕ್ ಏನು? ಕಾರ್ಬನ್ ಸುತ್ತ 4 ಬಾಂಡ್ಸ್ ಇರಬೇಕು. ಸೊ 1 ಬಾಂಡ್ ಇದೆ, 2 3 4 ಹಾಕಿ. ಹಾಗೆ ನೋಡಿ ಇಲ್ಲಿ 1 ಇದೆ, 2 3 4 ಹಾಕಿರೋಂಥ ಎಲ್ಲ ಬಾಂಡ್ಸ್ ಹತ್ರ ಕೂಡ
ಹೈಡ್ರೋಜನನ್ನು ಬರ್ಕೊಳ್ಳಿ. ಸೊ ಫಾರ್ಮುಲಾ ಏನಾಯಿತು, CH, ನೀವು ಸ್ಪ್ಲಿಟ್ ಮಾಡಿ ಕೂಡ ಬರಿಬೋದು, ಜಾಯಿನ್ ಮಾಡಿ ಕೂಡ ಬರಿಬೋದು. ಸೊ 2 ಕಾರ್ಬನ್ನ ಜಾಯಿನ್ ಮಾಡಿದ್ರೆ ಏನಾಗುತ್ತೆ, C2 ಆಗುತ್ತೆ. ಹೈಡ್ರೋಜನನ್ನು ಜಾಯಿನ್ ಮಾಡಿದ್ರೆ H5 ಆಗುತ್ತೆ, OH. ಸೊ ವಾಟ್ ಇಸ್ ದ ಫಾರ್ಮುಲಾ ಆಫ್ ಇಥನಾಲ್? ದ ಫಾರ್ಮುಲಾ ಆಫ್ ಇಥನಾಲ್ ಈಸ್ C2H5OH. ಸೊ ಇದನ್ನು ನೀವು ಬರಿಬೇಕಾಗುತ್ತೆ ಮೊದಲನೇದಾಗಿ. ನೆಕ್ಸ್ಟ್ ಮೆಂಬರ್ ಈಸ್ ಪ್ರೊಪೆನಾಲ್. ಅಗೇನ್ ಪ್ರಾಪ್ ಅಂದರೆ 3 ಕಾರ್ಬನ್ ಬರ್ಕೊಳ್ಳಿ, ಆಲ್ ಅಂದರೆ OH ಬರ್ಕೊಳ್ಳಿ. ಸೇಮ್ ಲಾಜಿಕ್ ಅಪ್ಲೈ ಮಾಡಿ. ನೆಕ್ಸ್ಟ್ ಕಾರ್ಬನ್ ಸುತ್ತ 4 ಬಾಂಡ್ಸ್ ಇರಬೇಕು. 2 3 4 1 ಇದೆ, 2 3 4 1 ಇದೆ, 2 3 4. ಸೊ ಎಲ್ಲ ಕಡೆ ಹೈಡ್ರೋಜನನ್ನು ಫಿಲ್ ಮಾಡ್ಕೊಳ್ಳಿ. ಸೊ ಫಾರ್ಮುಲಾ ಏನಾಗುತ್ತೆ ನೋಡಿ, 1 2 3 ಕಾರ್ಬನ್ ಇದೆ, ಸೊ C3, 1 2 3 4 5 6 7 ಹೈಡ್ರೋಜನ್ಸ್ ಇದೆ, H7OH. ಸೊ ದ ಫಾರ್ಮುಲಾ ಈಸ್ C3H7OH. ನೀವೇನಾದರೂ ಸ್ವಲ್ಪ ಬ್ರಿಲಿಯಂಟ್ ಆಗಿದ್ರೆ ಇದನ್ನು ಡೈರೆಕ್ಟಾಗಿ ಬರಿಬೋದು. ಯಾಕೆ ಅಂದರೆ ಹೋಮೋಲಾಗಸ್ ಸೀರೀಸಲ್ಲಿ 1 ಮೆಂಬರಿಂದ ನೆಕ್ಸ್ಟ್ ಮೆಂಬರ್ಗೆ CH2 ಡಿಫ್ರೆನ್ಸ್ ಇರುತ್ತೆ. ಅಂದರೆ ಇಲ್ಲಿ C2 ಇದ್ರೆ C3 ಇರುತ್ತೆ, ಇಲ್ಲಿ H5 ಇದ್ರೆ H7 ಇರುತ್ತೆ. ನೆಕ್ಸ್ಟ್ ಮೆಂಬರ್ ಬರೆದು ಏನಾಗುತ್ತೆ ನೋಡಿ, ಇನ್ನೊಂದು ಕಾರ್ಬನ್ ಇನ್ಕ್ರೀಸ್ ಆಗುತ್ತೆ, C4 ಆಗುತ್ತೆ. H7 ಇದ್ರೆ ಇಲ್ಲಿ 2 ಇನ್ಕ್ರೀಸ್ ಆಗುತ್ತೆ, H9 ಆಗುತ್ತೆ, OH ಆಗುತ್ತೆ. ಇದನ್ನ ಕೇಳಿಲ್ಲ, ಬಟ್ ನಾನು ನೆಕ್ಸ್ಟ್ ಮೆಂಬರ್ ನಿಮಗೆ ಜಸ್ಟ್ ಒಂದು ಲಾಜಿಕ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಒಂದನ್ನ ತಿಳ್ಕೊಂಡ್ರೆ ಇನ್ನೊಂದನ್ನ ಕ್ಲಿಯರ್ ಆಗಿ ಬರಿಬೋದು. ಓಕೆನಾ? ಎಸ್. ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವಶನ್. ವಿಚ್ ಒನ್ ಆಫ್ ದ ಕಾರ್ಬನ್ ಕಂಪೌಂಡ್ಸ್ ಹ್ಯಾವಿಂಗ್ ಮಾಲಿಕ್ಯುಲರ್ ಫಾರ್ಮುಲಾ C2H4 C2H6 can undergo addition reaction? Explain this reaction with suitable equation ಅಂತ ಹೇಳ್ತಾ ಇದ್ದಾರೆ. ಲಾಜಿಕ್ ಏನು? ಫಸ್ಟ್ ಆಫ್ ಆಲ್ ಅವ್ರು 2 ಫಾರ್ಮುಲಾ ಕೊಟ್ಟಿದ್ದಾರೆ, C2H4, 2 2s are 4. ಅಂದರೆ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ, CnH2n. ಈಗ ಇಲ್ಲಿ 2 ಹಾಕೊಂಡ್ರೆ ಏನಾಗುತ್ತೆ, C2 ಆಗುತ್ತೆ. ಇಲ್ಲಿ n ಭಾಗದಲ್ಲಿ 2 ಹಾಕಿದ್ರೆ 2 2s are 4. CnH2n ಏನಿದು? CnH2n ಅನ್ನೋದು ಆಲ್ಕೀನ್, ಅನ್ಸ್ಯಾಚುರೇಟೆಡ್, ಇದು ಅನ್ಸ್ಯಾಚ್ ಬರ್ಕೊಳ್ಳಿ. C2H6. ಸೊ ಇದೇ ಫಾರ್ಮುಲಾ ಅಪ್ಲೈ ಮಾಡೋಕ್ಕಾಗಲ್ಲ ನೋಡಿ, CnH2nಗೆ 4 ಬರ್ತಾ ಇದೆ. CnH2n +2 ಹಾಕ್ಕೊಂಡು ಟ್ರೈ ಮಾಡಿ, ಬರಲಿಲ್ಲ ಅಂದಾಗ -2 ಹಾಕ್ಕೊಳ್ಳಿ. ಸೊ ಈ 2ನ ಈಗ ಇಲ್ಲಿ ಹಾಕ್ಕೊಳ್ಳಿ, ಏನಾಯಿತು, C2 ಆಯಿತು. ಮತ್ತೆ ಇಲ್ಲಿ 2 ಹಾಕ್ಕೊಳ್ಳಿ, ಏನಾಗುತ್ತೆ, 2 2s are 4 ಆಯಿತು, 4 + 2 6 ಆಯಿತು. ಸೊ CnH2n +2 ಫಾರ್ಮುಲಾನ ಇದು ಫಾಲೋ ಮಾಡ್ತಾ ಇದೆ ಅಂದರೆ ಇದು ಆಲ್ಕೇನ್, ಇದು ಸ್ಯಾಚುರೇಟೆಡ್. ಒಂದು ವೇಳೆ ಮ್ಯಾಮ್ ನಮಗಿದು ಹೆಂಗೆ ಗೊತ್ತಾಗುತ್ತೆ, ಫಾರ್ಮುಲಾ ಮಾಲಿಕ್ಯುಲರ್ ಜನರಲ್ ಫಾರ್ಮುಲಾಸ್ ಹಾಕ್ಕೊಳ್ಳಿ, ಗೊತ್ತಾಗ್ಬಿಡುತ್ತೆ ಯಾವ್ದು ಸ್ಯಾಚುರೇಟೆಡು ಯಾವ್ದು ಅನ್ಸ್ಯಾಚುರೇಟೆಡ್. ಓಕೆ, ಈಗ CnH2n +2 ಫಾರ್ಮುಲಾ ಇದು ಫಾಲೋ ಮಾಡ್ತಾ ಇಲ್ಲ ಅಂದರೆ ಆಗ CnH2n -2 ಹಾಕ್ಕೊಳ್ಳಿ. ಅವಾಗ ಏನಾಗುತ್ತೆ, ಈ 2 ವ್ಯಾಲ್ಯೂನ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕು ನಿಮ್ಮ ಜನರಲ್ ಫಾರ್ಮುಲಾಸ್ಗೆ. C2 ಹಾಕ್ಕೊಳ್ಳಿ, ಆಗ ನೋಡಿ H2 × 2 -2, C2 4 2s are 2 2s are 4 -2 ಏನಾಯಿತು, H2. ಸೊ ಇಲ್ಲಿ C2H2 ಇಲ್ಲ, C2H6 ಇದೆ. ಸೊ ಇದು ಆಲ್ಕೇನೆ, ಸ್ಯಾಚುರೇಟೆಡ್. ಇದನ್ನ ಕ್ಲಾರಿಫೈ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ತಿಳ್ಕೋಬೇಕು, ವಿಚ್ ವಿಲ್ ಅಂಡರ್ಗೋ ಅಡಿಷನ್ ರಿಯಾಕ್ಷನ್. ಅಡಿಷನ್ ರಿಯಾಕ್ಷನ್ ಅಂದರೆ ಏನು? ಅಡಿಷನ್ ರಿಯಾಕ್ಷನ್ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್ ಟು unsaturated hydrocarbon to get saturated hydrocarbon in the presence of a catalyst. ಸೊ ನೀವು ಯಾವ ಕ್ಯಾಟಲಿಸ್ಟ್ ಬೇಕಾದರೂ ಆ್ಯಡ್ ಮಾಡ್ಬೋದು. ಇವ್ರು ನಿಮ್ಗೆ ಹೇಳ್ತಾರಂತ ಕ್ವಶನ್ನು, ವಿಚ್ ಒನ್ ಆಫ್ ದ ಕಾರ್ಬನ್ ಕಂಪೌಂಡ್ ಹ್ಯಾವಿಂಗ್ ಮಾಲಿಕ್ಯುಲರ್ ಫಾರ್ಮುಲಾ C2H4 or C2H6 ಕ್ಯಾನ್ ಅಂಡರ್ಗೋ ಅಡಿಷನ್ ರಿಯಾಕ್ಷನ್. ಸೊ ಅಡಿಷನ್ ರಿಯಾಕ್ಷನ್ ಅಂದರೆ ಅರ್ಥ ಆಯ್ತಲ್ಲ, ಅಡಿಷನ್ ಆಫ್ ಹೈಡ್ರೋಜನ್ ಟು ಅನ್ಸ್ಯಾಚುರೇಟೆಡ್. ಸೊ ಯಾವುದನ್ನು ಪಿಕ್ ಮಾಡಬೇಕು, C2H4ನ ಪಿಕ್ ಮಾಡಬೇಕಾಗ. ಎಕ್ಸ್ಪ್ಲೇನ್ ದಿಸ್ ರಿಯಾಕ್ಷನ್ ವಿತ್ ಸೂಟಬಲ್ ಇಕ್ವೇಷನ್. ಆನ್ಸರ್ ಬರೀರಿ, ಏನಂದರೆ C2H4 being unsaturated will undergo addition reaction because addition reaction is addition of hydrogen to unsaturated to get saturated. ಬರ್ದಾಯ್ತಲ್ಲ? ಆಮೇಲೆ ಈ ಈಕ್ವೇಷನನ್ನು ಎಕ್ಸ್ಪ್ಲೇನ್ ಮಾಡಿ. ಹೇಗೆ ಬರೀತೀರಾ ಈಕ್ವೇಷನನ್ನು? ಇಟ್ಸ್ ವೆರಿ ಸಿಂಪಲ್, ಜಸ್ಟ್ ಬರ್ಕೊಳ್ಳಿ. ಏನಿದೆ, C2H4 ಇದೆ, C2H4ಅನ್ನು ಬರ್ಕೊಳ್ಳಿ. ಇದಕ್ಕೆ ಅಡಿಷನ್ ಆಫ್ ಹೈಡ್ರೋಜನ್ ಮಾಡಿ, ಇನ್ ದ ಪ್ರೆಸೆನ್ಸ್ ಆಫ್ ನಿಕಲ್ ಆಸ್ ಎ ಕ್ಯಾಟಲಿಸ್ಟ್ ಏನಾಗುತ್ತೆ, ಈ 2 ಹೈಡ್ರೋಜನ್ಸ್ ಇಲ್ಲಿ ಕಂಬೈನ್ ಆಗಿ C2H6 ಸಿಗುತ್ತೆ. ಅಂದರೆ ನಿಮ್ಮ ಸ್ಯಾಚುರೇಟೆಡ್ ಕಾಂಪೌಂಡ್ ಈಸ್ ಬ್ಯಾಕ್. ಕ್ಲಿಯರ್ ಆಯ್ತಲ್ವಾ? ಸೊ ಈ ರೀತಿ ಒಂದೊಂದು ಕ್ವೆಶನ್ ಅನ್ನು ಕೂಡ ಪರ್ಫೆಕ್ಟ್ ಆಗಿ ಅನಲೈಸ್ ಮಾಡೋದ್ರಿಂದ ನಿಮ್ಮ ಕೆಮಿಸ್ಟ್ರಿನಲ್ಲಿ ನೀವು ಔಟ್ ಆಫ್ ಔಟ್ನ ಸ್ಕೋರ್ ಮಾಡಬಹುದು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ವಿಡಿಯೋ ಪಾರ್ಟ್ 2ನಲ್ಲಿ ಬಯಾಲಜಿ ಸಾಲ್ವ್ ಮಾಡ್ತೀನಿ. ಪಾರ್ಟ್ 3ನಲ್ಲಿ ನಿಮಗೆ ನಾನು ಫಿಸಿಕ್ಸ್ ಕೂಡ ಸಾಲ್ವ್ ಮಾಡಿಸ್ಕೊಡ್ತೀನಿ. ಓಕೆನಾ? ಸೊ ಫಿಸಿಕ್ಸ್ ನಾನು ಸಾಲ್ವ್ ಮಾಡಿಸ್ಕೊಡ್ತೀನಿ ಪಾರ್ಟ್ 2ನಲ್ಲಿ ಬಯಾಲಜಿ, ಪಾರ್ಟ್ 3ನಲ್ಲಿ ಫಿಸಿಕ್ಸ್ನ ಸಾಲ್ವ್ ಮಾಡಿಸ್ಕೊಡ್ತೀನಿ. ಸೊ ಕಂಪ್ಲೀಟಾಗಿ ನಾನು ಹಾಕುವಂಥ ಅಂದರೆ ಪೋಸ್ಟ್ ಮಾಡುವಂಥ ಎಲ್ಲ ವೀಡಿಯೋಸ್ನ ವಾಚ್ ಮಾಡಿ ಮ್ಯಾಕ್ಸಿಮಮ್ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಈ ಒಂದು ಕೆಮಿಸ್ಟ್ರಿ ಪಾರ್ಟ್ನ ಕಂಪ್ಲೀಟ್ ಮಾಡಿ ಎಂಡ್ ಮಾಡ್ತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಟು ವಾಚ್ ದ ನೆಕ್ಸ್ಟ್ ಬಯಾಲಜಿ ಪಾರ್ಟ್. ಥ್ಯಾಂಕ್ ಯು ಸೋ ಮಚ್.